ಹಾಯ್ ಆದ್ಯ. ಸೀನು, ನೀನೇನಿಲ್ಲಿ? ಹೌದು, ನಾನೇ ಇಲ್ಲಿ. ಕಬ್ಬಣ ಎಲ್ಲಿರುತ್ತೋ ಅಲ್ಲಿಗೆ ಮ್ಯಾಗ್ನೆಟ್ ಬಂದು ಅಂಟ್ಕೊಳ್ಳೋದು ಅದು ತುಂಬಾನೇ ಕಾಮನ್. ಆದ್ಯ ಎಲ್ಲಿರ್ತಾಳೋ ಅಲ್ಲಿಗೆ ಸೀನು ಬರೋದು ಇದು ಸ್ಪೆಷಲ್. ಅಷ್ಟೊಂದ್ ಬೇಡ ಸೀನು, ಅಷ್ಟಕ್ಕೂ ಯಾಕೆ ಬಂದಿದ್ಯಾ ಅಂತ ಹೇಳು. ನಿಮ್ ಕಾಲೇಜ್ ನೋಡ್ಬೇಕು ಅಂತ ನನಗೇನು ಆಸೆ ಇಲ್ಲ, ನಿನ್ನನ್ನು ನೋಡಕ್ಕೆ ಅಂತಾನೆ ಬಂದೆ. ಸೀನು, ಕೆಲ್ಸ ಇಲ್ದೆ ಇರೋದಕ್ಕಿಂತ ಏನಾದ್ರೂ ಕೆಲ್ಸ ಮಾಡ್ಬೋದಲ್ವಾ? ಕೆಲ್ಸ ಇದೆ ಆದ್ಯ, ಅಷ್ಟಕ್ಕೂ ನಾನು ಬರೋದಕ್ಕೆ ಕಾರಣ ಯಾರು ಅಂತ ಗೊತ್ತಾ? ಯಾರು? ನಿಮ್ಮ ಅಪ್ಪ. ನಮ್ಮಪ್ಪನ? ಹೌದು, ನಿಮ್ಮಪ್ಪ ಮತ್ತೆ ನಾನು ತುಂಬಾ ಕ್ಲೋಸ್ ಆಗಿದ್ದೀವಿ. ತುಂಬಾ ಇಂಪ್ರೆಸ್ ಆಗೋದ್ರು. ನಿಮ್ಮಪ್ಪನ ದೃಷ್ಟಿಲಿ ಈಗ ನಾನು ಹೀರೋ. ನಿನ್ನಂತ ಹುಡುಗನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಸೀನು. ನೀನೊಬ್ಬ ಕೆಸರಲ್ಲರಳಿರೋ ಕಮಲ ಅಂತ ನನ್ನ ಹೊಗಳಿದ್ದು. ಅವ್ರು ಹೇಳಿದ್ದೆಲ್ಲ ನಿಜಾನೇ ಅಲ್ವಾ? ಆದ್ರೆ ನೀನೇ ಅರ್ಥನೇ ಮಾಡ್ಕೊಳ್ಳಲ್ಲ. ನೋಡು ಸೀನು, ಅವರು ಅಮಾಯಕರು, ಎಲ್ರಿಗೂ ಹತ್ರ ಆಗ್ಬಿಡ್ತಾರೆ. ಅದಕ್ಕೆ ನಿನ್ನ ಮೆಚ್ಕೊಂಡಿರ್ತಾರೆ. ಇದ್ರಲ್ಲಿ ವಿಶೇಷ ಏನಿದೆ? ಅದ್ ಹಾಗಲ್ಲ ಆದ್ಯ, ಅವ್ರಿಗೆ ನನ್ ಮೇಲೆ ಒಳ್ಳೆ ಒಪಿನಿಯನ್ ಇದೆ. ಒಬ್ಬ ಅಳಿಯನಾಗಿ ನೋಡ್ತಾ ಇದಾರೆ, ನೀನ್ ಯಾಕೆ ನೋಡ್ತಾ ಇಲ್ಲ? ಅದು ಅಲ್ದೆ ವರ್ಷೇಲೂ ನಿಮ್ಮಪ್ಪಂಗ್ ನಾನು ಅಳಿಯಾನೇ ಅಲ್ವಾ? ಸಾಕು, ನಿಲ್ಲಿಸ್ತೀಯಾ? ನೀನ್ ಯಾಕೆ ಬಂದಿದ್ಯೋ ನನಗೆ ಅರ್ಥ ಆಯ್ತು. ನನಗ್ ಟಾರ್ಚರ್ ಕೊಡಕ್ ಬಂದಿದ್ಯಾ? ಟಾರ್ಚರ್ ಕೊಡಕ್ಕೂ ಅಲ್ಲ, ಟಾರ್ಚರ್ ಮಾಡಕ್ಕೂ ಅಲ್ಲ. ಆಸ್ಟ್ರೇಲಿಯಾದಿಂದ ನಿಮ್ಮಪ್ಪ ಮತ್ತೆ ಬರ್ತಾರೋ ಇಲ್ವೋ, ಒಂದ್ ವಿಷಯದ ಬಗ್ಗೆ ನಿಮ್ಮಪ್ಪನ ಹತ್ರ ಮಾತಾಡ್ಬೇಕು ಆದ್ಯ. ಯಾವ ವಿಷಯ? ಮತ್ತೆ ನನ್ ಬಾಯಲ್ಲೇ ಹೇಳಿಸ್ಬೇಕು ಅನ್ನೋ ಆಸೆ ಅಲ್ಲ? ಸೀನು, ಅದೇನು ಅಂತ ಹೇಳು. ಅದೇ ಆದ್ಯ, ನಮ್ ಪ್ರೀತಿ ಬಗ್ಗೆ ನಿಮ್ಮಪ್ಪನ್ಗೆ ಹೇಳಬೇಕು ಅನ್ಕೊಂಡಿದ್ನಲ್ಲ, ಅದೇ. ಸೀನು, ನೋಡಾದ್ಯ, ಇಂಥ ಅವಕಾಶ ಮತ್ತೆ ಬರಲ್ಲ. ನಿಮ್ಮಪ್ಪ ಹೋಗೋಷ್ಟ್ರಲ್ಲಿ ಅವ್ರಿಗೆ ನಮ್ ಪ್ರೀತಿ ವಿಷಯ ಗೊತ್ತಾಗ್ಬೇಕು. ಬಾಯಿ ಮುಚ್ಚು ಅಂತ ಆಲೋಚನೆ ಮಾಡ್ಬೇಡ. ನಮ್ ಮಧ್ಯೆ ಏನೂ ಇಲ್ಲ ಅಂತ ಹೇಳದ್ನಲ್ಲ. 4 ದಿನದಲ್ಲಿ ಮದ್ವೆ ಇಟ್ಕೊಂಡು ಪ್ರೀತಿ ಗೀತಿ ಅಂತೆಲ್ಲ ಯಾಕೆ? ನೋಡು ಸೀನು, ಪ್ರೀತಿ ಅನ್ನೋದು ಮನ್ಸಿಗೆ ಸಂಬಂಧಪಟ್ಟಿರೋದು. ಪ್ರೀತಿಲಿ ಫೇಲ್ ಆದ್ರೆ ಒಬ್ರೇ ನೋವು ಅನ್ಭವಿಸ್ತಾರೆ, ಅಥವಾ ಇಬ್ರು. ಆದ್ರೆ ಮದ್ವೆ ಅಂದ್ರೆ 2 ಕುಟುಂಬಗಳಿಗೆ ಸಂಬಂಧಿಸಿರೋದು. ಮದ್ವೆ ನಿಂತು ಹೋದ್ರೆ ಇಲ್ಲ. ಹೊರಡು ಸೀನು ಇಲ್ಲಿಂದ.
ಅಲ್ಲಿ ನೋಡು, ರಾಜಲಕ್ಷ್ಮಿ ಕೂಡ ಬರ್ತಿದ್ದಾಳೆ. ಅವಳು ನೋಡಿದ್ರೆ ತಪ್ಪು ತಿಳ್ಕೊತಾಳೆ. ಹೊರಡು ಸೀನು. ಯಾಕಾದ್ಯ ನನ್ ಮೇಲೆ ಅಷ್ಟೊಂದು ಕೋಪ? ನೋಡು ಸೀನು, ನಿನಗೆ ಫ್ರೆಂಡ್ ಹಾಗೆ ಎಷ್ಟು ಹೆಲ್ಪ್ ಮಾಡು ಅಂತೀಯೋ ಅಷ್ಟು ಹೆಲ್ಪ್ ಮಾಡ್ತೀನಿ ಅಷ್ಟೇ ಹೊರತು ಹೀಗೆ ಪ್ರೀತಿಸೋಣ ಬಾ, ಮದುವೆ ಆಗೋಣ ಬಾ ಅಂದ್ರೆ ಮಾತ್ರ ನನ್ನಿಂದ ಆಗಲ್ಲ. ಹೋಗು ಸೀನು, ಪ್ಲೀಸ್ ಸೀನು. ಹೋಗು ಸೀನು. ರಾಜಿ, ಎಲ್ಲ ಓಕೆನಾ? ಏನಾದರೂ ಮುಚ್ಚಿಡ್ತಿದ್ಯಾ? ಏನ್ ನಡೀತು ಹೇಳು. ಹೇಳಿದ್ನಲ್ಲ, ಏನೂ ಇಲ್ಲ ಆದ್ಯ. ಸರಿ, ನಡಿ ಹೋಗೋಣ. ಅಪ್ಪ, ಬಂದ್ಬಿಟ್ಟಿಯಮ್ಮ. ಕಾಲೇಜ್ ಹೇಗಿತ್ತು? ಕಾಲೇಜ್ ಚೆನ್ನಾಗಿದೆ ಅಪ್ಪ, ಬೋರ್ ಹೊಡಿಯಲ್ಲ, ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್. ಓ, ಹೊರಗೆ ಬರ್ತಿದ್ದ ಹಾಗೆ ರಾಜಲಕ್ಷ್ಮಿ ಇರ್ತಾಳೆ. ಎವ್ರಿಥಿಂಗ್ ಇಸ್ ಗುಡ್ ಅಪ್ಪ. ನೀವೀ ಮನೆಗೆ ಬಂದು ಒಂದಿನ ಆಗ್ತಿದೆ. ಹೌ ಡು ಯು ಫೀಲ್? ಅದ್ಭುತವಾಗಿದ್ಯಮ್ಮ. ಇಲ್ಲಿರುವಂಥ ಪ್ರತಿ ವ್ಯಕ್ತಿ ಕೂಡ ಇಂಟ್ರೆಸ್ಟಿಂಗ್ ಆ್ಯಂಡ್ ಹಾನೆಸ್ಟ್. ನಾನೇ ಇಷ್ಟು ದಿವಸ ನಿನ್ನ ನೆನಪುಗಳಲ್ಲಿ ಬದುಕಿದ್ದೆ. ಇನ್ನಾದ್ರ ಅಗತ್ಯ ಇಲ್ಲಮ್ಮ. ನಿಮ್ಮಮ್ಮ ತೀರ್ಕೊಂಡ ಮೇಲೆ ನಿನ್ನ ಅನಾಥಳಾಗಿ ಇಲ್ಲಿ ಬಿಟ್ಟುಬಿಟ್ಟೆ. ಆಗ ನನ್ನ ಪರಿಸ್ಥಿತಿ ಹಾಗಿತ್ತಮ್ಮ. ನಿನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಕೂಡ ಇರ್ತಾ ಇರಲಿಲ್ಲ. ನಾನು ಶುರು ಮಾಡಿದ್ದ ಬಿಸ್ನೆಸ್ ಡೌನ್ಫಾಲ್ ಆಗೋಗಿತ್ತು. ನಾನು ಡಿಪ್ರೆಷನ್ಗೆ ಹೊರಟೋಗಿದ್ದೆ. ಆಗ ನೀನು ಕೂಡ ನಿಮ್ಮಮ್ಮ ಸತ್ತೋಗಿದ್ದಾಳೆ ಅನ್ನೋ ಡಿಪ್ರೆಷನ್ನಲ್ಲೇ ಇದ್ದೆ. ನಿನ್ನ ಸಮಾಧಾನ ಮಾಡಕ್ಕೆ ಟೈಮ್ ಇಲ್ಲದೆ ಅವಸರದಲ್ಲೇ ಹೊರಟೋದೆ. ಸರಿ ಅಪ್ಪ, ಈಗದೆಲ್ಲ ಯಾಕೆ? ನೀವು ಚೆನ್ನಾಗಿದ್ದೀರಾ ಅಲ್ವಾ? ಅದು ಸಾಕು. ನಾನು ಮಾತ್ರ ಚೆನ್ನಾಗಿದ್ರೆ ಆಗಲ್ಲಮ್ಮ. ನೀನು ಕೂಡ ಚೆನ್ನಾಗಿರ್ಬೇಕು. ನಾನು ಕೂಡ ಹ್ಯಾಪಿಯಾಗೇ ಇದ್ದೀನಲ್ಲ. ಇನ್ಮೇಲಿಂದ ನೀನು ಇನ್ನೂ ಹ್ಯಾಪಿಯಾಗಿರ್ತೀಯ ಆದ್ಯಾ. ಆಗ ಪರಿಸ್ಥಿತಿಗಳು ಚೆನ್ನಾಗಿಲ್ದೆ ನಿನ್ನ ಇಲ್ಲಿ ಬಿಟ್ಟು ಹೊರಟೋದೆ. ಈಗ ನಾನು ರಿಕವರಿ ಆಗಿದ್ದೀನಿ. ನಿನಗೋಸ್ಕರ ಅಲ್ಲಿ ಒಂದು ಒಳ್ಳೆ ಮನೆ ತಗೊಂಡಿದ್ದೀನಿ. ನಿನಗಿಷ್ಟ ಬಂದಂಥ ಕಾರಲ್ಲಿ ಓಡಾಡ್ಬೋದು. ಅದ್ಭುತವಾಗಿದೆ ಅಲ್ಲಿ. ಅಪ್ಪ, ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನೋಡಮ್ಮ, ಇಷ್ಟು ದಿನ ನೀನು ಇಲ್ಲಿದ್ದಿದ್ದು ಸಾಕು. ಇವರು ನಮಗೋಸ್ಕರ ಎಷ್ಟೊಂದು ಮಾಡಿದ್ದಾರೆ. ಇನ್ನೂ ಇಲ್ಲೇ ಇದ್ದು ಇವರಿಗೆಲ್ಲ ಕಷ್ಟ ಕೊಡೋದು ಕರೆಕ್ಟ್ ಅಲ್ಲ. ನಾವು ಆಸ್ಟ್ರೇಲಿಯಾಗೆ ಹೊರಟೋಗೋಣ. ಬರ್ಡೇ ಆದಮೇಲೆ ಎಲ್ಲರ ಹತ್ರ ಹೇಳಿ ಹೊರಟೋಗೋಣ. ನಿಮ್ಮಮ್ಮ ನಿನ್ನ ಜವಾಬ್ದಾರಿನ ನಿಮ್ಮ ದೊಡ್ಡಮ್ಮನ ಕೈ ಕೊಟ್ಟಿದ್ಲು. ಬಹುಶಃ ನಾನು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ವೇನೋ. ಅಷ್ಟು ಚೆನ್ನಾಗಿ ನಿನ್ನ ನೋಡ್ಕೊಂಡಿದ್ದಾರೆ. ಅವರ ಭಾರನ ನಾನು ಸ್ವಲ್ಪನಾದರೂ ಕಡಿಮೆ ಮಾಡಬೇಕಮ್ಮ. ನನ್ನ ಮಗಳನ್ನ ನಾನೇ ನೋಡ್ಕೋಬೇಕು. ಏನಮ್ಮ ಯೋಚಿಸ್ತಿದ್ಯಾ? ಓ, ಅವತ್ತು ನಿನ್ನ ಬಿಟ್ಟು ಹೊರಟೋದೆ ಅಂತ ಈ ಅಪ್ಪನ ಮೇಲೆ ಇನ್ನೂ ಕೋಪ ಇದೆಯಾ? ಅದು ಹಾಗಲ್ಲ ಅಪ್ಪ. ಈಗ ನಾನು ಚೆನ್ನಾಗಿದ್ದೀನಲ್ವಾ? ನೋಡಮ್ಮ, ನಾವು ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತ ಅಲ್ಲೇ ಇರಬಾರ್ದು ಅಲ್ವೇನಮ್ಮ? ಬಂದು ಬಿಡಬೇಕು. ಈ ಮನೆ ಕೂಡ ದೇವಸ್ಥಾನದ ಹಾಗೆ. ನಮ್ಮ ಕಷ್ಟ ತೀರೋವರೆಗೂ ಇಲ್ಲಿದ್ವಿ. ಇವಾಗ ಕಷ್ಟ ತೀರೋಗಿದೆ.
ಅವ್ರಿಗೆ ಮಾತ್ರ ನಮ್ಮ ಭಾರ ಯಾಕಮ್ಮ? ಅದಕ್ಕೆ ನಿನ್ನ ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋಗ್ತೀನಿ. ಈ ಸಲ ಕೂಡ ನಿಮ್ಮಪ್ಪ ನಿನ್ನ ಮಧ್ಯದಲ್ಲಿ ಬಿಟ್ಟು ಹೋಗ್ತಾನೆ ಅನ್ಕೋತಿದ್ಯಾ? ಇನ್ಯಾವತ್ತಿಗೂ ಹಾಗೆ ಮಾಡಲ್ಲಮ್ಮ. ಪಾರ್ವತಿ, ಹ್ಮ್ ಮನೆಗೆ ಬಂದಿರೋ ಅತಿಥಿ ಊಟಕ್ಕೆ ಬರ್ಲಿಲ್ವಲ್ಲ? ಕರ್ದೇ ರೀ, ಬರ್ತಾ ಇದ್ದಾರೆ. ಜೊತೆಗಿದ್ದು ಕರ್ಕೊಂಡು ಬರ್ಬೇಕಮ್ಮ. ಅತಿಥಿ ದೇವೋ ಭವ ಅಂತಾರೆ ಅಲ್ವಾ? ಮೊದಲು ಅವ್ರಿಗೆ ಬಡಿಸಿ ನಾವು ತಿನ್ಬೇಕು. ಸರಿ ಮಾವ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಸೀನು, ಲೈ, ಕಿಶೋರ್ ಅವ್ರ ಮಾತ್ ಮಧ್ಯೆ ಬಂದ್ಬಿಟ್ರು. ಬನ್ನಿ ಕಿಶೋರ್ ಅವ್ರ, ಕೂತ್ಕೊಳ್ಳಿ. ಕ್ಷಮಿಸ್ಬೇಕು, ಪಾಪ ನನಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿರೋ ಹಾಗಿದೆ. ಕೂತ್ಕೊಳ್ಳಿ. ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ. ರಾಜಿ, ಬಡ್ಸಮ್ಮ. ಏಯ್, ಕೂತ್ಕೊಳ್ಳೋ. ಬಡ್ಸೆ. ಕಿಶೋರ್ ಅವ್ರೆ, ಇವತ್ ನಮ್ಮ ಮನೇಲಿ ಅಡಿಗೆ ಸೂಪರ್ ಆಗಿದೆ ಕಿಶೋರ್ ಅವ್ರೆ. ನೀವೊಂದ್ಸಲ ಟೇಸ್ಟ್ ಮಾಡಿ ನೋಡಿ. ಕಿಶೋರ್ ಅವ್ರೆ, ನಮ್ಮ ಮನೆ ಅಡುಗೆ ಸ್ವಲ್ಪ ಖಾರವಾಗಿರುತ್ತೆ. ಹೇಗಿದೆ ಅಂತ ತಿನ್ನೋಡಿ ಹೇಳಿ. ತುಂಬಾನೇ ಚೆನ್ನಾಗಿದೆ. ನನ್ನ ಊರು ನೆನಪಾಯ್ತು ನನಗೆ. ನಮ್ಮ ಮನೇಲಿ ಮಾಡೋ ಅಡುಗೆ ರುಚಿ ನೆನಪು ತರಿಸುತ್ತೆ. ನಿಮ್ಮೆಲ್ರಿಗೂ ನಾನು ಒಂದು ವಿಷಯ ಹೇಳಬೇಕು ಅಂತ ಅನ್ಕೋತಿದ್ದೀನಿ. ಏನ್ ವಿಷಯ? ನನ್ನ ಜೊತೆ ಆದ್ಯನ್ನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ಏನ್ ಕಿಶೋರ್ ಅವ್ರೆ ನೀವು ಹೇಳ್ತಿರೋದು? ಹೌದಮ್ಮ, ಇಷ್ಟು ದಿನ ನನ್ನ ಮಗಳನ್ನ ಹೆತ್ತು ಮಗಳ ಹಾಗೆ ನೋಡ್ಕೊಂಡ್ರಿ. ನನ್ನ ಮಗಳು ಮೊದಲಿನ ಹಾಗಾಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಇವಾಗ ಇಷ್ಟು ಸಂತೋಷವಾಗಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನೀವೇ. ಇಷ್ಟು ಒಳ್ಳೆ ಕುಟುಂಬದಲ್ಲಿ ಅವಳು ತನ್ನ ನೋವನ್ನೆಲ್ಲ ಮರ್ತು ಹೋದ್ಲು. ಇನ್ನೂ ನಿಮ್ಮ ಮೇಲೆ ಜವಾಬ್ದಾರಿ ಹೊರಿಸ್ದೆ ಆದ್ಯನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗೋಣ ಅಂತ ಅನ್ಕೋತಿದ್ದೀನಿ. ಇಲ್ಲಿದ್ರೆ ಸಮಸ್ಯೆ ಏನ್ ಕಿಶೋರ್ ಅವ್ರೆ? ಆದ್ಯ ನಮ್ ಜೊತೆ ಎಲ್ಲ ಹೊಂದ್ಕೊಂಡಿದ್ದಾಳಲ್ವಾ? ಇವಾಗ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೇಗೆ? ಹಾಗಲ್ಲ ವೆಂಕಟ್ ಅವರೇ, ಸಂಧ್ಯಾ ದೂರ ಆಗಿರುವಂಥ ನೋವು
ನೀವು ಬೇಕು ಅನ್ಕೊಂಡ್ರೆ ಅವಾಗ ಬರ್ಬೋದು, ಹೋಗ್ಬೋದು. ಹಾಗಂದ್ರೆ ಹೇಗಪ್ಪ? ಆದ್ಯಂಗ್ ನಾವಂದ್ರೆ ಪ್ರಾಣ ಅಲ್ವಾ? ನಮ್ಮಲ್ಲೇ ಅವಳು ಸೇರ್ಕೊಂಡ್ಬಿಟ್ಟಿದ್ದಾಳೆ. ನಾವಿಲ್ದೆ ಹೋದ್ರೆ ಅವಳು ಇರಕ್ಕಾಗತ್ತಾ? ಅವಳಿಲ್ದೆ ನಾನು ಕೂಡ ಇರಕ್ಕೆ. ಹೌದು ಮಾವ, ಆದ್ಯನ್ ಜೊತೆ ನಾವು ಇಷ್ಟು ದಿನ ಒಟ್ಟಿಗೆ ಇದ್ವಿ. ಈಗ ಸಡನ್ ಆಗಿ ಹೊರಟೋದ್ರೆ ಎಷ್ಟು ನೋವಾಗುತ್ತೆ. ಆದ್ಯ ಹೋಗೋದು ನನಗಂತೂ ಇಷ್ಟ ಇಲ್ಲ ಮಾವ. ನಿಜನೇ ಕಣೋ, ಸದ್ಯದಲ್ಲೇ ನಿನ್ ಮದುವೆ ಕೂಡ ಇದೆ. ನಿನ್ ಮದುವೆ ಕೂಡ ನೋಡ್ದೇನೆ ಹೇಗೆ ಹೊರಟೋಗ್ತಾರೆ? ಏನು ಅಂದ್ರೆ ಏನ್ರಿ ಹಾಗೆಲ್ಲ ಹೇಳ್ತೀರಾ? ಆದ್ಯ ಇಷ್ಟು ದಿನ ನಮ್ ಜೊತೆನಲ್ಲೇ ಇದ್ಲು. ಪಾಪ ಅವ್ರ ಅಪ್ಪ ಅಮ್ಮ ಅವಳಿಗೆ ನೆನ್ಪಿಗೆ ಬರಲ್ವಾ? ಅಪ್ಪನ ಜೊತೆನೆ ಇರ್ಬೇಕು ಅಂತ ಅವಳಿಗೆ ಆಸೆ ಆಗಲ್ವಾ? ಹೀಗ್ ಬಲವಂತವಾಗಿ ತಡಿಬಾರ್ದು ರೀ. ಮಕ್ಕಳು ಸಂತೋಷವಾಗಿರೋದು ತಂದೆ ತಾಯಿ ಹತ್ರನೇ ಅಲ್ವಾ? ಎಷ್ಟೇ ಸ್ವಂತದವ್ರಾದ್ರೂ 4 ದಿನ ಮಾತ್ರ ಅಲ್ವಾ? ಪಾಪ ಅಪ್ಪನ್ ಬಿಟ್ಟು ಇರೋದಕ್ಕಾಗತ್ತ ಅವಳ ಕೈಲಿ? ಏನೋ ದೂರದ ಸಂಬಂಧಿಕರ ಥರ ಬಂದಿದ್ದಾಳೆ, ನೋಡ್ಕೊಂಡು ಹೊರಟೋಗ್ತಾಳೆ ಅಷ್ಟೇ ಅಲ್ವಾ? ಅದು ನಿಜಾನೇ. ಅದಿರ್ಬೋದು ಅಜ್ಜಿ, ಆದ್ರೆ ಆದ್ಯ ನಮ್ಮ ಜೊತೆ ಇದ್ರೇನೆ ಅವಳು ಸಂತೋಷವಾಗಿರೋದಕ್ಕೆ ಸಾಧ್ಯ. ನನ್ನ ಪಕ್ಕದಲ್ಲಿದ್ರೆ 100 ಆನೆ ಬಲ. ನನಗೆ ಅಕ್ಕ ಆಗಲ್ಲ. ಇಷ್ಟು ದಿನ ನನಗಮ್ಮನ ಥರ ಇದ್ಲು. ರಾಜಲಕ್ಷ್ಮಿ, ನೀನು ಸ್ವಲ್ಪ ಸುಮ್ಮನಿರು. ನಾವು ಮಾತಾಡ್ತಿದ್ದೀವಿ ತಾನೆ. ಕಿಶೋರ್ ಅವರೇ, ಅವಳು ಇಲ್ಲಿ ಸಂತೋಷವಾಗ್ತಾನೆ ಇದ್ದಾಳೆ. ಈಗ ಇದ್ದಕ್ಕಿದ್ದಾಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಏನು? ಇಷ್ಟು ದಿನ ನನ್ನ ಮಗಳ ಮೇಲೆ ನೀವೆಲ್ಲ ಪ್ರೀತಿ ತೋರಿಸಿದ್ರಿ. ಇನ್ನೂ ನಿಮಗೆ ಜಾಸ್ತಿ ತೊಂದರೆ ಕೊಡಬೇಕು ಅಂತ ಅನ್ಕೋತಿಲ್ಲ. ಅಲ್ಲ, ಆಸ್ಟ್ರೇಲಿಯಾಗೆ ಹೋಗೋದಕ್ಕೆ ಆದ್ಯನ್ಗೆ ಇಷ್ಟ ಇದೆಯಾ ಕೇಳಿ? ಒಂಚೂರು ಇಷ್ಟ ಇರಲ್ಲ. ಅದು ಅಲ್ಲದೆ ಮಾವನ್ ಮಾತನ್ನ ಮೀರಕ್ಕಾಗಲ್ಲ ಅಂತ ಒಪ್ಕೊಂಡಿದ್ದಾಳೆ ಅಷ್ಟೆ. ನಿಜ ಅಲ್ವಾ ಆದ್ಯ? ಹೌದು, ಆದ್ಯಂಗ್ ಹೋಗೋದಕ್ಕೆ ಇಷ್ಟ ಇಲ್ಲ. ಹೇಳಮ್ಮ, ಅಪ್ಪನ ಜೊತೆ ಹೋಗೋಕೆ ನಿಂಗೆ ಇಷ್ಟನಾ? ಹೌದಮ್ಮ, ನಿನಗಿಲ್ಲೇ ಇರಬೇಕು ಅನ್ಸಿದ್ರೆ ಇದ್ಬಿಡು. ಆದ್ಯ, ಹೇಳು ಆದ್ಯ. ಇಲ್ಲ ದೊಡ್ಡಮ್ಮ, ನಾನು
ಆಸ್ಟ್ರೇಲಿಯಾಗೆ ಹೋಗಬೇಕು.